ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 111ನೇ ಜನ್ಮದಿನದ ಅಂಗವಾಗಿ ಕೊಪ್ಪಳ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮಕ್ಕೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಚಾಲನೆ ನೀಡಿದರು. ಈ ವೇಳೆ ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ, ನಗರಸಭೆ ಮಾಜಿ ಅಧ್ಯಕ್ಷ ಅಮ್ಜದ್ ಪಟೇಲ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ನಾಗಮಣಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಪದವಿಯಲ್ಲಿ ಉನ್ನತ ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಹಾಗೂ ವಿದ್ಯಾರ್ಥಿ ನಿಲಯಗಳ ಉತ್ತಮ ನಿರ್ವಹಣೆಗಾಗಿ ಮೇಲ್ವಿಚಾರಕರನ್ನು ಸನ್ಮಾನಿಸಲಾಯಿತು. ಬಳಿಕ ರಾಘವೇಂದ್ರ ಹಿಟ್ನಾಳ್, ಡಿ ದೇವರಾಜ ಅರಸು ಅವರು ಸಮಾಜದಲ್ಲಿ ಸಮಾನತೆ ತಂದ ಧೀಮಂತ ನಾಯಕರು ಎಂದು ಸ್ಮರಿಸಿದರು. ವಿದ್ಯಾರ್ಥಿಗಳನ್ನು ತೊಡಗಿಸುವಂತ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಒಂದು ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದೆ. ಹಾಗಾಗಿ ಯುವಕರಿಗೆ ನಾನು ಮನವಿ ಮಾಡ್ತೇನೆ, ಭಾರತ ಜೋಡೋದಲ್ಲಿ ನೀವು ಮೆಂಬರ್ಗಳ ಸಂಘದಲ್ಲಿ ಸೇರ್ತಕ್ಕಂಥ ಕೆಲಸ ಮಾಡತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು. ಸಿದ್ದರಾಮೇಶ್ವರ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಭಾರತ್ ಜೋಡೋ ಯೋಜನೆಯಲ್ಲಿ ವಸತಿ ನಿಲಯಗಳ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳುವಂತೆ ಮನವಿ ಮಾಡಿದರು. ನಮಗೆ ಕಾಂಪ್ಲೇಂಟ್ ಕೊಡಿ. ಇದ್ರ ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಆಯ್ತು, ನಿಮ್ಮ ಫ್ರೆಂಡ್ಸ್ ಆಯ್ತು, ಯಾರ್ಯಾರಿಗೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅವರೆಲ್ಲರಿಗೂ ಸಹ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ತಾವೆಲ್ಲರ ಪ್ರೇರೇಪಣೆ ಮಾಡಬೇಕು. ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಕಿರಣ್ ಕುಮಾರ್ ಬಡಿಗೇರ ವಸತಿ ನಿಲಯದಲ್ಲಿ ದೊರೆತ ಉತ್ತಮ ಸೌಲಭ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ದೇವರ ತರ ಬಂದಿದೆ. ಎಲ್ಲರೂ ತುಂಬಾ ಜನ ಹಳ್ಳಿಯಿಂದ ಹೋಗಿ ಬರೋದಾಗುತ್ತೆ. ಆದ್ರೆ ನಾವು ಇವತ್ತು ಹಾಸ್ಟೆಲ್ ಇದ್ಕೊಂಡು ಎಲ್ಲಾ ಚೆನ್ನಾಗಿ ಸಾಧನೆ ಮಾಡ್ಲಿಕ್ಕೆ ಧನ್ಯವಾದಗಳು. ಇದೇನ್ ದೊಡ್ಡ ಸಾಧನೆ ಅಲ್ಲ, ಆದ್ರೂ ನಮಗೆ ಪ್ರೋತ್ಸಾಹ ನೀಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ವಿದ್ಯಾರ್ಥಿನಿ ಚೈತ್ರ, ವಸತಿ ನಿಲಯದ ಸೌಲಭ್ಯಗಳು ತಮ್ಮ ಶೈಕ್ಷಣಿಕ ಬೆಳವಣಿಗೆಗೆ ನೆರವಾಗಿವೆ ಎಂದು ಅಭಿಪ್ರಾಯಪಟ್ಟರು. ನನಗೆ ಹೆಲ್ಪ್ ಮಾಡಿದ್ರು ನಮ್ಮ ಅಪ್ಪ ಅಮ್ಮ ಸಪೋರ್ಟ್, ಮತ್ತೆ ಕಾಲೇಜಲ್ಲಿ ಟೀಚರ್ ಸಪೋರ್ಟ್ ಎಲ್ಲ ಆಯ್ತು. ನಾನು ಇದೇ ಕೋಳೂರು ಗ್ರಾಮದಲ್ಲಿ ಹೋಗ್ತೀನಿ. ತುಂಬಾನೇ ಖುಷಿ ಆಗ್ತಾ ಇದೆ. ಈ ತರ ಈ ಕಲೆಗಳನ್ನ ಗುರುತಿಸಿ ಸನ್ಮಾನ ಮಾಡ್ತಾ ಇದ್ದಾರೆ. ಯಲಬುರ್ಗಾ ವಸತಿ ನಿಲಯದ ವಿದ್ಯಾರ್ಥಿ ಶ್ರೀಶೈಲ್ ಹನುಮಂತಪ್ಪ ಕುರಿ ತಮ್ಮ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಿರುವುದು ಖುಷಿ ತಂದಿದೆ ಎಂದರು. ಇವತ್ತು ಡಾಕ್ಟರ್ ಡಿ ದೇವರಾಜ ಅರಸು ಅವರ ದಿನಾಚರಣೆ ಅಂದು ನನಗೆ ಸನ್ಮಾನ ಮಾಡಿದ್ದಾರೆ. ಅದನ್ನ ನಮ್ಮ ತಂದೆ ತಾಯಿ ಕಣ್ಣರಿಂದ ನೋಡಿದ್ದಾರೆ. ಅದೇ ನನ್ನ ಖುಷಿ. ವಸತಿ ನಿಲಯದ ಮೇಲ್ವಿಚಾರಕರಾದ ಉಮೇಶ್ ಸಿರೂರು, ಈ ಗೌರವ ತಮ್ಮ ಕರ್ತವ್ಯ ನಿರ್ವಹಣೆಗೆ ಸಿಕ್ಕ ಫಲ ಎಂದು ತಿಳಿಸಿದರು. ನನಗೊಬ್ಬನಿಗೆ ನಿಲಯ ಇದು ಪ್ರಶಸ್ತಿ ಬಂದಿದ್ದಲ್ಲ, ಎಲ್ಲ ನಿಲಯ ಮೇಲ್ವಿಚಾರಕರ ಪರವಾಗಿ ಈ ಪ್ರಶಸ್ತಿ ಸ್ವೀಕಾರ ಮಾಡ್ತಿದ್ದೇನೆ. ಬಹಳ ಖುಷಿ ಅನಿಸುತ್ತೆ.